ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವು ದಶಮಾಂಶದಿಂದ ರಾಶಿ ಬಂದಾಗ ಸ್ಥಾನ ಬೆಲೆ ಕರೆಕ್ಟಾಗಿ ನೋಡಿಕೊಂಡು ದಶಮಾಂಶ ಹಾಕಿದ್ರೆ ಉತ್ತರ ಸಿಕ್ಬಿಡ್ತಾವೆ. ಈಗ ನೋಡ್ರಿ, ಇದು 8ರ ಸ್ಥಾನ ಬೆಲೆ ಎದುರಾಗ ಅದನ. ಇದು 10 ಅಂಶ 100 ಅಂಶ. 8 100 ಅಂಶ ಸ್ಥಾನದಾಗ ಅದ. ಇದು 10 ಅಂಶ, ಇದು 100 ಅಂಶ, ಇದು 1000 ಅಂಶ, ಇದು 10,000 ಅಂಶ. ಉತ್ತರ ಸಂಖ್ಯೆ 8B ಅಂತ ಹಾಕಿಬಿಡ್ರಿ, ಅದು 100 ಅಂಶದಾಗದ. ಇವುಗಳಲ್ಲಿ ಯಾವುದು ಒಂದಕ್ಕೆ ಸಮ. ನೀವು ದಶಮಾಂಶ ತೆಗೆದು ಗುಣಾಕಾರ ಮಾಡಿಕೆಸಂದು ಮತ್ತೆ ಹೊಳ್ಳಿ ದಶಮಾಂಶ ಹಾಕಿಬಿಡ್ರಿ, ಒಂದು ಬಂದುಬಿಡ್ತದೆ. ಈಗ ನೋಡಿ, ಇದರ ಬೆಲೆ ಎಷ್ಟು? 10. ಇಷ್ಟು ಹೇಳಿಂದ ನೀವು ಮಾಡ್ತಿದ್ರೆ ಮಾಡ್ರಿ. ದಶಮಾಂಶ ತೆಗೆದು ನೀವು ಏನು ಮಾಡಬೇಕು, ಸ್ಥಾನ ಬೆಲೆ ಹಾಕಿ ನೀವು ಕನಿಷ್ಠ ರೂಪಕ್ಕೆ ತಂದಾಗ ಯಾವುದು ಒಂದಾಗ್ತದಲ್ಲ ಅದೇ ಅದರ ಉತ್ತರ. ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡಿರಿ, ಸರಳ ಬಂದ್ಬಿಡ್ತವೆ. ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನು. ಸ್ಥಾನ ಬೆಲೆ ಹಾಕಿ ಕರೆಕ್ಟಾಗಿ ನೀವು ಕನಿಷ್ಠ ರೂಪಕ್ಕೆ ತರಬೇಕು. ಅಂದ್ರೆ ಒಂದು ಅಂತ ಸಿಗ್ತದೆ, ಇಲ್ಲಕ್ಕೆ ಡೇಂಜರ್ ಇರ್ತಾವೆ ಗಣಿತ, ಹುಷಾರ್ಲೇ ಇರು. ಓಕೆ, ಇದು 10, ಇದು ಒಂದು ಸ್ಥಾನ ತೆಗೆದಾಗ ಇದು 10 ಆಯ್ತು. ಗುಣಾಕಾರದಲ್ಲಿ 10 ಹತ್ತಲೇ 100 ಆಯ್ತು. ಎಷ್ಟು ಸ್ಥಾನ? ಒಂದು ಸ್ಥಾನ ಬಿಂದು ಕೊಟ್ಟರೆ ಏನಾಗ್ತದೆ? ಇದು 10 ಆಗಿಬಿಡುತ್ತೆ. ಇದು ಒಂದು ಬರಲಿಲ್ಲ, ಇದು ಉತ್ತರ ಅಲ್ಲ. ಇದು 10 ಗುಂಡ್ಲೆ 10 ಗುಂಡ್ಲೆ 1, 10 ಹತ್ತಲೇ 100 ಆಯ್ತು. 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟರೆ ಇದರ ಬೆಲೆ ಏನು ಬಂತು? 1 ಬಂತು. ಯಾಕಂದ್ರೆ ಮುಂದಿನ 0ಗೆ ಬೆಲೆ ಇಲ್ಲ. ಉತ್ತರ ಸಂಖ್ಯೆ ಬಿನೇ ಆಯ್ತು. ಈಗ ಸುಮ್ಮನೆ ಇರ್ಲಿ, ತಿಳ್ಕೊರಿ ಇದನ್ನು. 1 ಗುಂಡ್ಲೆ 10 ಪೇಪರ್ದಾಗ ಬಿಡಿಸ್ಬೇಡ್ರಿ. ಇದ್ರದ್ದು 1 10 ಒಂದಲ್ಲೇ 10 ಆಯ್ತು. 2 ಸ್ಥಾನ ಬಿಟ್ಟು ಬಿಂದು ಕೊಡೋದಂದ್ರೆ 0.1 ಆಯ್ತು. ಮುಂದಿನ 0 ತೆಗೆದು ಇಟ್ಬಿಡ್ರಿ, ಇದರ ಬೆಲೆ ಏನಾಯ್ತು? 0.1 ಬಂತು. ಇದು 1 ಆಗಲಿಲ್ಲ. ಇದು ನೋಡ್ರಿ, 1 ಗುಂಡ್ಲೆ 1 ಗುಂಡ್ಲೆ 1, 1 ಒಂದಲ್ಲೇ 1. ಎಷ್ಟು ಸ್ಥಾನವ? 1 2 ಸ್ಥಾನವ, 2 ಸ್ಥಾನ ಮಾಡ್ಕೊಂಡು ಬಿಡ್ರಿ. ಇದು 1 ಬರಲಿಲ್ಲ, ಅಂದ್ರೆ 0.01 ಆಯ್ತು. ಆದ್ದರಿಂದ ಉತ್ತರ ಬಿ ಆಯ್ತು. ಇದೇ ಪದ್ಧತಿ ಪ್ರಕಾರ ಮುಂದಿನ ಗಣಿತ ಏನದ ನೋಡ್ರಿ, ಅದು 24ನೇದು ನವದಾಗಿ ಬಿದ್ದದದು. ಅದನ್ನು ಮಾಡ್ರಿ, ಟೈಮ್ ಕೊಟ್ಟದ ನಿಮಗೆ. ವಿಡಿಯೋ ಆನ್ ಮಾಡಿ ನೋಡ್ರಿ. ಈಗ ಇದನ್ನ ಸ್ಥಾನ ಬೆಲೆ ಹಾಕೋಬೇಕಾ? ಮೊದಲು ಭಾಳ ಹುಷಾರು. 0.7 ಗುಂಡ್ಲೆ 6 ಮುಂದೆ ಹಾಕೋರಿ. 10 ಗುಂಡ್ಲೆ 4.2 ಇದರ ಸ್ಥಾನ ಬೆಲೆ ಮೇಲೆ ಹಾಕೋರಿ. ಇದರ ಸ್ಥಾನ ಬೆಲೆ ಮೇಲೆ, ಇದರ ಸ್ಥಾನ ಬೆಲೆ ತಳಗ. ಈಗ ನೋಡಿ, 7 ಒಂದಲೇ 7 6ಲೇ, ಇದು 6 ಒಂದಲೇ, ಇದು 6 ಒಂದಲೇ, ಈ 10 ಹೊತ್ತು, ಈ 10 ಹೊತ್ತು. 10ನೇ 1 ಅಂದರೆ ಇದು ದಶಮಾಂಶದಾಗ ಏನಾಯ್ತು? 1 ಬರಲಿಲ್ಲ, 0.1 ಆಯ್ತು. ಉತ್ತರ ಬರಲಿಲ್ಲ. ಈಗ ಇದನ್ನು ನೋಡ್ರಿ, ಸ್ಥಾನ ಬೆಲೆ ಆಮೇಲೆ ಹಾಕೋರಿ. 0.7 ಗುಂಡ್ಲೆ 6 ತಳಗ 1.0 ಗುಂಡ್ಲೆ 4.2 ಇದರ ಸ್ಥಾನ ಬೆಲೆ ಮೇಲೆ ಹಾಕೋರಿ. 1 ಸ್ಥಾನ 2 ಸ್ಥಾನ ಅಂದ್ರೆ 1ರ ಮುಂದೆ 0 ನೋಡ್ರಿ. ಇದರ ಸ್ಥಾನ ಮೇಲೆ 1 ತಳ ಕೊಡ್ರಿ 10. ಈಗ ಕನಿಷ್ಠ ರೂಪಕ್ಕೆ ತೋರಿ. ಈಗೆಲ್ಲ ಪೂರ್ಣ ಸಂಖ್ಯೆ ಅದು ಅಂತ ತಿಳ್ಕೊರಿ. ಈಗ ನೀವು ಸ್ಥಾನ ಬೆಲೆ ಹಾಕೋದ್ರಿಂದ ಏನಾಗ್ತದ? ಪೂರ್ಣ ಸಂಖ್ಯೆ ಆಯ್ತು. ಇದು 7 ಆಯ್ತು, ಇದು 6 ಆಯ್ತು, ಇದು 100 ಆಯ್ತು, ಇದು 10 ಆಯ್ತು, 42 ಆಯ್ತು, 10 ಆಯ್ತು. ಸ್ಥಾನ ಬೆಲೆ ಹಾಕಿದ್ರೆ ಪೂರ್ಣ ಸಂಖ್ಯೆ ಅದು. ಈಗ 0.7 ಅದ ಅಂತ ತಿಳ್ಕೊಬಾರ್ದು. ಈಗ ಅದನ್ನು 7 ಅಂತ ತಿಳ್ಕೊಂಡು ಬಿಡ್ಬೇಕು. ಈಗ 1.0 ಅದ ಅಂದ್ರೆ ಅದನ್ನ 10 ಅಂತ ತಿಳ್ಕೊಬೇಕು. ಯಾಕೆ? ಇದರ ಸ್ಥಾನ ಬೆಲೆ ಇಲ್ಲಿ ಹಾಕಿರಿ. ಇದ್ರದ್ದು 10 ಇಲ್ಲಿ ಹೋಯ್ತು, ಇದ್ರದ್ದು 10 ಇಲ್ಲಿ ಹೋಯ್ತು, 100 ಆಯ್ತು. ಇಲ್ಲಿ ನೀವು ಇದರ ಸ್ಥಾನ ಬೆಲೆ ಮ್ಯಾಲೆ ಕೊಟ್ರಿ ಅಂದ್ರೆ ಇದು 10 42 ಆಯ್ತು. ಇದು 6 ಅದ, ಇದ್ರದ್ದು ಬಿಂದುದ ಮುಂದೆ 1 ಅಂಕೆ ಅಂದ್ರೆ 10 ಆಯ್ತು. ಅದನ್ನ ಇಲ್ಲಿ ಇಟ್ರಿ, ಇದು 0.7 ಹೋತಿಗ ಅದು 7 ಆಗಿಬಿಡ್ತದ. ಸ್ಥಾನ ಬೆಲೆ ತೆಗಿಬೇಕಾದ್ರೆ ಅದರ ವಿರುದ್ಧ ತಳಗ ಭಾಜಕದಾಗ ಸ್ಥಾನ ಬೆಲೆ ಹಾಕ್ಬೇಕು, ಭಾಜ್ಯದಾಗ ಸ್ಥಾನ ಬೆಲೆ ಹಾಕ್ಬೇಕು. ಭಾಜಕದ್ದು ಭಾಜ್ಯದಾಗ ಹಾಕಬೇಕು, ಭಾಜ್ಯದ್ದು ಭಾಜಕದಾಗ ಹಾಕಬೇಕು. ಅಂದ್ರೆ ಅದು ಪೂರ್ಣ ಸಂಖ್ಯೆ ಆಗ್ತದೆ. ಅರ್ಥ ಆಯ್ತಲ್ಲ? ಸರಿಯಾಗಿ ತಿಳ್ಕೊಂಡು ಲೆಕ್ಕ ಮಾಡ್ಕೊರಿ, ಗಡಿಬಿಡಿ ಮಾಡಬೇಡ. ನೋಡಿ, ಈ ಪೂಜೆ ಹೊತ್ತು, ಈ ಪೂಜೆ ಹೊತ್ತು, ಈ ಪೂಜೆ ಹೊತ್ತು, ಈ ಪೂಜೆ ಹೊತ್ತು. 7 ಒಂದಲೇ 7 6ಲೇ, 6 ಒಂದಲೇ 6 ಒಂದಲೇ ಏನಾಯ್ತು? ಮ್ಯಾಲೆ 1 ಆಯ್ತು, ತಳಗ 1 ಆಯ್ತು. ಇದ್ರ ಉತ್ತರ 1 ಬಂತು. ಉತ್ತರ ಸಂಖ್ಯೆ ಬಿ. ನೋಡಿ, ಉತ್ತರ ಸಿಕ್ತೀಗ ನೀವು.
ಮುಂದಿನ ಏನದಲ್ಲ ನವೋದಯ ಪೇಪರ್ ಮಾಡುವಾಗ ಇಂಥವು ಗಣಿತ ಬಿದ್ದು ಅಂದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು ತಳಗಿನು. ಸುಮ್ಮನೆ ನೀವು ಕಲೀಲಿ ಅಂತ ತಿಳ್ಕೊಂಡು ನಿಮ್ಮ ರಿವಿಷನ್ ಆಗಲಿ ಅಂತ ನಾ ಹಾಕ್ಲಿಕ್ಕತ್ತ. ಈಗ ಉತ್ತರ ಬಂದದಂದ್ರೆ ಇವತ್ತೊಂದು ಬಿಡಿಸ್ಕೋತ ಕೂತೇನೆ, ಮತ್ತು ಸರ್ 2 ಬಿಡಿಸ್ಯಾರ ಅವತ್ತನ ನಾವು ಬಿಡಿಸೋಣ ಅಂತ ಪೇಪರ್ದಾಗ ಇಡಿಸಿರಿ. ಮತ್ತು ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಸ್ಥಾನ ಬೆಲೆ ತೆಗೆದು ಮಾಡೋನು. ಈಗ ನೋಡಿ 0.7 ಗುಂಡ್ಲೆ 0.6 ಎಷ್ಟೆಷ್ಟು ಉತ್ತರ ಬರ್ತಾವ ಅನ್ನೋದು ಅಷ್ಟು ಲೆಕ್ಕ ಕಲಿತಿರ್ಲ. ಈಗ ನೀವು 10 ಗುಂಡ್ಲೆ 4.2 ಇದರ ಸ್ಥಾನ ಬೆಲೆ 10 ಮ್ಯಾಲೆ ಕೊಡ್ರಿ. ಇದರ ಸ್ಥಾನ ಬೆಲೆ ಇದ್ರದ್ದು 10 ಇದ್ರದ್ದು 10 100 ತರ ಕೊಡ್ರಿ. ಈ 0 ಈ 0 7 1 7 6 6 1 6 1 ಏನು ಬಂತು? ಈಗ 1 ಬಂತು, ತಳಗ 10 10 100 ಏನು ಬಂತು? ಇದರದ್ದು ಬೆಲೆ 0.01 ಬಂತು ನೋಡ್ರಿ. ಈಗ ಇದರಂಗೆ ಮಾಡ್ಕೊರಿ. 7.0 ಗುಂಡ್ಲೆ 6.0 ಆಮೇಲೆ 10 1.0 ಗುಂಡ್ಲೆ 4.2 ಇಲ್ಲೇ ಮ್ಯಾಲೇನು ತಳಗಿದ 10 ಇದು 10 100 ಮ್ಯಾಲೆ ಕೊಡ್ರಿ. ಇದ್ರದ್ದು 10 ಇದ್ರದ್ದು 10 100 ತಳಗ ಕೊಡ್ರಿ. ನೋಡ್ರಿ ಇವೆರಡು 0 ಅದು ಇವೆರಡು 0 ಅದು. ಈಗ 7 1 7 6 6 1 6 10 1 ಮಿನಿಟ್ ನೋಡ್ತೀನಿ, ಚೆಕ್ ಮಾಡಿ ನೋಡ್ತೀನಿ ಉತ್ತರ. ಸ್ವಲ್ಪ ಅಲ್ಲಿ ಅಂಕಿ ಇಟ್ಕೊಳ್ಳಲ್ಲೇ ತಪ್ಪಿತ್ತು, ಅದರ ಸಂಬಂಧ ಮ್ಯಾಲಿಲ್ಲೇ ಕಡತ ಹೊಡೆಯಕ್ಕೆ ತೊಂದರೆ ಆಗ್ತದೆ. ತಳಗ ಹಚ್ಕೋತಂದು ಸ್ವಲ್ಪ ನೋಡ್ರಿ. 7.0 ಇಂಟು 6.0 ಸೇಮಿಗೆ ಇಟ್ಟಿದ್ದಾಗಲೇ ಇಲ್ಲ ಸ್ವಲ್ಪ ಸ್ಥಾನ ಬೆಲೆದಾಗ ನಿಮಗೆ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಇದು ನೋಡಿ 4.2 ಇಲ್ಲ ಸೇಮಿಗೆ ಇಟ್ಟಿದ್ದೆ. ಇದ್ರ ಸ್ಥಾನ ಬೆಲೆ 100 ಆಯ್ತು. ಇದು 10 ಇದು 10 ಮ್ಯಾಲೆ ಇಟ್ಕೊರಿ. ಆಮೇಲೆ ಇದರ ಸ್ಥಾನ ಬೆಲೆ ತಳಗ 100 ಇಟ್ಕೊರಿ. ಈ 100 ಹೊತ್ತು ಈ 100 ಹೊತ್ತು 10 1 10 6 6 1 6 7 7 1 7 10 ಇದ್ರ ಉತ್ತರ ಎಷ್ಟು ಬಂತು? 10 ಅಪಾನ್ 1 = 10. ಇದ್ರ ಉತ್ತರ 10. ಇದು ಉತ್ತರ ಆಗಲಿಲ್ಲ. ಹಿಂಗೆ ಕೆಲವೊಂದು ಗಣಿತಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಗಣಿತಗಳನ್ನ ಹೆಂಗೆ ಸರ್ ಕಲಿಸ್ತಾರ, ಯಾವುದು ಒಂದಕ್ಕೆ ಸಮ ಅದ ಅನ್ನೋದು ಭಾಳ ಹುಷಾರಲ್ಲೇ ಮಾಡ್ಕೋಬೇಕು. ಹುಷಾರಲ್ಲೇ ಸ್ಥಾನ ಬೆಲೆ ಕರೆಕ್ಟಾಗಿ ಇಟ್ಕೋಬೇಕು. ಅದನ್ನು ಸರಿಯಾಗಿ ತಿಳ್ಕೊಬೇಕು ನೀವು. ಚಂದ ಅರ್ಥ ಆಗ್ತದೆ. ಸರಿಯಾಗಿ ಅರ್ಥ ಮಾಡ್ಕೊರಿ. ಗಣಿತ ಫೇರ್ದಾಗ ಬರ್ಕೋರಿ. ರಿಪೀಟ್ ಟಿ ವಿ ಒಳಗೆ ನೋಡ್ಕೋತ ಕೂಡ್ರಿ ನೀವು. ಯೂಟ್ಯೂಬ್ ತೆಗೆದು ಎಷ್ಟು ಗಣಿತಗಳು ನಿಮಗೆ ತಿಳಿತಾವೆ ನೋಡ್ರಿ.